ಏ ಇಲ್ಲೇನಾ ಹಾಂ ಕೊಡಿ ಸರ್ ನಮಸ್ತೆ ಬರೋಣ ಕುತ್ಕೊಂಡು ಆ ಟೈಮಲ್ಲಿ ದುಡ್ಡು ಕಾಸಿಗೆ ಅಕ್ಸೆಸ್ ಮಾಡ್ತಾರೆ ಹಂಗೇನಿಲ್ಲಪ್ಪ, ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಸರ್ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟ್ ಎಲ್ಲ ಕಂಪ್ನಿ ಇರುತ್ತೆ. ಹಾಂ ಹೌದಾ ಕಂಪ್ನಿ ನಡೆದಾಗ ಲೋನ್ ವಿಲೇಜ್ ಅಕೌಂಟೆಂಟ್ ಸರ್ ಒಣದ ಸಮುದ್ರ ಕಮಿಟಿ ಎಲ್ಲ ಇದೆ ಸರ್ ಮಾಡ್ತಾರೆ. ಇಲ್ಲ ಮಾಡಿದ್ದಾರೆ 5-6 ನಾವು ಮಾಡಿಸಿದ್ವಲ್ಲ. ಸರ್ ನೀವು ಇದು ಮಾಡಿದ್ದೀವಿ ಸರ್ ಇತ್ತೀಚೆಗೆ ನೀವು ಬಂದ ಮೇಲೆ ಗಿಡಕ್ಕೆ ಎಲ್ಲರೂ ಆಗಿದೆ ನೀವು ಕೇಳಿದ್ದೀರಾ ಕಮಿಟಿನೇ ಕೂತಿದ್ದಾರೆ ಸರ್ ಇವರು ಅಧ್ಯಕ್ಷರು ರೇವಣ್ಣರು ಇಲ್ಲ ಸರ್ ಅದಕ್ಕೆ ಈ ಸಲ ಡಿ ಸಿಗೆ ಒತ್ತಾಕಬೇಕು ಇದನ್ನ ಕೇಸ್ಗಳನ್ನ ಅಂತ ಆಮೇಲೆ ಅವ್ರಿಗೆ ಹೇಳಿ, ಬೆಳಗ್ಗೆ ಹೊತ್ತು ಇರ್ತಾರಲ್ಲ ಹಂಗೆ ಅವ್ರಿಗೆ ಹೇಳಿದ್ರೆ ಅವರು ಅವ್ರು ಯಾವ ಮಾತು ಕೇಳ್ತಾರೆ ಸರ್ ಇಲ್ಲ ಅವ್ರಿಗೆ ಹೇಳ್ತಾರೆ ಏನೆಲ್ಲ ಬರೋದಿಲ್ಲ ಅವರು. ಸರ್ ಇಲ್ಲ ಮಾಡಿಲ್ಲ ಸರ್ ನೀವು ಸರ್ ಇದು ಮೇಡಮ್ ಡಿ ಸಿ ಮೇಡಮ್ ಕಳಿಸ್ಕೊಟ್ರು ಗಾಡಿನಹಳ್ಳಿ ಗ್ರಾಮದ್ದು ಹೇಳಿ ಹೇಳಿ ಏನು ವಿಚಾರ? ಅಲ್ಲ ಇದು ನಿಮಗೆ ಬರ್ಕೊಟ್ಟಿದ್ದಾರೆ ಏನು ವಿಚಾರ ಹೇಳಿ. ಸರ್ ಈಗ ಇವ್ರದ್ದು ಜಮೀನು ಒತ್ತುವರಿ ಇದು ಮಾಡಿ ಗೌರ್ಮೆಂಟಿಂದ ಇದು ಮಾಡಿದ್ದಾರೆ ಪೈಪ್ಲೈನ್ಗೆ ಅಂತೇಳಿ ಏನು ಪೈಪ್ಲೈನ್ಗೆ ಅಂತೇಳಿ ವಶಪಡಿಸ್ಕೊಂಡಿದ್ದಾರೆ ಜಮೀನು ಅದ್ರ ಪರಿಹಾರ ದುಡ್ಡು ಬಂದಿಲ್ಲ ಬಂದಿಲ್ಲ ಅಂದ್ರೆ ಇಂಜಿನಿಯರ್ ಕೇಳಬೇಕಲ್ಲ, ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಲ್ಲ ಸರ್ ರಿಜಿಸ್ಟರ್ ಯಾರು ಮಾಡ್ಕೊಡ್ಬೇಕು ಯಾರು ಮಾಡ್ಕೊಡ್ಬೇಕು ಸರ್ ರಿಜಿಸ್ಟರ್ನ ರಿಜಿಸ್ಟರ್ ನೀವು ಮಾಡಬೇಕು, ಅವ್ರಿಗೇನೆ ಇಂಜಿನಿಯರ್, ನಮಗೆ ಬರಲ್ಲ ಇದು. SLOಗೆ ರೇಟ್ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದೀವಿ ನಾವು. ಓಕೆ GC ಅವರು ನಮ್ಮ ಕೆಲಸ ಮುಗಿದೋಯ್ತು. ಹಾಂ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹಾಂ ಅಲ್ಲಿ ಹೋಗಿ ಅಪ್ಲಿಕೇಶನ್ ಕೊಡ್ಬೇಕು, ನಮ್ದು ಈ ಥರ ಮಾಡಿದ್ವಿ ಹಿಂದೆನೆ ಡಾಕ್ಯುಮೆಂಟೇಶನ್ ಕೇಳಿದಾರೆ, ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಇವರಿಗೆ. ಓಕೆ ಅದ್ರ ಪ್ರಕಾರ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದೆಲ್ಲ ಚೆಕ್ ಮಾಡಿಕೊಂಡು ದಿನಾಂಕ ಕೊಡ್ತಾರೆ, ರಿಜಿಸ್ಟ್ರೇಷನ್ ದಿನಾಂಕ. ಹಾಂ ದಿನಾಂಕ ಅವತ್ತು ಅಲ್ಲ ರಿಜಿಸ್ಟ್ರೇಷನ್ ಯಾರು ಸರ್ ಮಾಡಿಸೋದು ಅವರೇ ಇಂಜಿನಿಯರ್. ಹೌದಾ ಅವರೇ ಮಾಡಿಸ್ಕೋತಾರಾ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವ್ರಿಗೆ ಕೊಡ್ತಾರೆ, ದುಡ್ಡು ಬಿಡುಗಡೆ ಆಗ್ಬಿಡ್ತಾ ಇದೆ, ಸಮಸ್ಯೆ ಇಲ್ಲ. ಆ ದುಡ್ಡಲ್ಲ ಸರ್ ಪರಿಹಾರ ದುಡ್ಡಲ್ಲ ರಿಜಿಸ್ಟ್ರೇಷನ್ಗೆ ರಿಜಿಸ್ಟ್ರೇಷನ್ಗೂ ಕೊಡ್ತಾರೆ, ಅದು ದುಡ್ಡು. ಅಲ್ಲ ನೀವು ಕಟ್ಟಿ ಆಮೇಲೆ ನಾವು ಬರೆಸ್ತೀವಿ ಅಂತ ನೋಡ್ರಿ, ನಾವು ಹೇಳ್ಕೊಳ್ಳಿ. ರೈತರು ನೀವು ರಿಜಿಸ್ಟ್ರೇಷನ್ ದುಡ್ಡು ಕಟ್ಟಿದ್ರು, ರಿಜಿಸ್ಟ್ರೇಷನ್ ದುಡ್ಡು ಕಟ್ಟಿದ್ರು ನಿಮ್ಗೆ ವಾಪಸ್ ಕೊಡ್ತಾರೆ. ವಾಪಸ್ ಕಟ್ಟಿ ಈ ಕಟ್ಟಕ್ಕೆ ನಾವೆಲ್ಲಿಂದ ತರ ಸರ್ ನಾವು ಜಮೀನು ಆದ್ರೆ ಬರ್ಕೊಡಿ ಆತ ಅವ್ರಿಗೆ. ಅಲ್ಲ ಇದು ಯಾವ ತರ ಸರ್ ಈಗ ಈ ತರ ರೈತರನ್ನ ದೌರ್ಜನ್ಯ ಮಾಡಿದ್ರೆ ಈಗ ಯಾವ ತರ ಚರ್ಚೆ ಮಾಡಿದ್ರೆ ಆಗಲ್ಲ. ಹಾಂ ಈಗ ನಮಗೂ ನಿಮಗೂ ಸಂಬಂಧ ಇಲ್ಲದೆ ನಾವಂತರ ಚರ್ಚೆ ಮಾಡೋದಾಗಲ್ಲ. ನೀವು ಅವರಿಗೆ ಬರ್ಕೊಡಿ, ಏನಂತ ನೀವು ದುಡ್ಡು ಕಟ್ಟಿ ನೀವೇ ಮಾಡ್ಕೊಳ್ಳಿ ಅಂತ. ಹಾಂ ಹೇಳಿದ್ದೀವಿ ಇಲ್ಲಿ ಮೇಡಮ್ ಎದುರಿಗೂ ಹೇಳಿದ್ವಿ, ಮೇಡಮ್ ಅವರು ಮೇಡಮ್ ಅವ್ರು ಬರಲ್ಲ, ನೀವು ಮತ್ತೆ ಅದನ್ನೇ ಹೇಳ್ತಾರಪ್ಪ. ಅಲ್ಲ ಎಲ್ಲಿ ಸರ್ ಯಾವ್ದು ಇದು ಇಲಾಖೆನೇ ಬೇರೆ, ಅವ್ರು ಚೀಫ್ ಇಂಜಿನಿಯರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಬೇರೆ. ಚೀಪಿನೇ ಧರಣಿ ಅಂತ ಇದ್ದಾರೆ. ಅಷ್ಟೇ. ಅವ್ರಿಗೆ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ ನೀವು ಅವ್ರ ಪಕ್ಕ ಕೊಡ್ತಾರೆ. ಅಲ್ಲ ಸರ್ ಈಗ ಅವರೇ ಬರ್ಸೋದಾದ್ಮೇಲೆ ಇವರು ತಿರ್ಗಾ ಅರ್ಜಿ ಕೊಡೋದೇನಿದೆ ಅವಶ್ಯಕತೆ ಇದೆ ಇವರು ಹೇಳ್ಬೇಕು ಈ ಥರ ನಮಗೆ ನೀವೇನು ಹೇಳ್ತೀರಿ, ಈಗ ಪ್ರಸ್ತುತ ನಮ್ಮಲ್ಲಿ ದುಡ್ಡಿಲ್ಲ, ಹಾ ನೋಂದಣಿ ಶುಲ್ಕ ನೀವೇ ಬರ್ಸ್ಕೊಳ್ಳಿ, ಅಲ್ಲ ನಮ್ಗೇನಾಗಲ್ಲ. ಅದು ಯಾಕೆ ಹೇಳ್ಬೇಕು ಇವರು ಅಂತ ಫಸ್ಟ್ ಆಫ್ ಆಲ್ ನನಗೆ ಬರೋದಿಲ್ಲ, ಅದಕ್ಕೆ ನಿಮಗೆ ಹೆಂಗೆ ಮಾಹಿತಿ ಹೇಳ್ತಾ ಇದ್ದೀನಿ ಸುಮ್ಮನೆ. ಅಲ್ಲ ಸರ್ ಇರ್ಬೋದು ಬಟ್ ನೀವು ಒಂದು ಒಳ್ಳೆ ಜವಾಬ್ದಾರಿ ಹುದ್ದೆಯಲ್ಲಿ ಇದ್ದೀರಾ ಅದಕ್ಕೆ ಜವಾಬ್ದಾರಿ ಕೇಳ್ತಾ ನಾನು ಇದ್ದೀನಿ. ಬರೋದಿಲ್ಲ ಅಂದಮೇಲೆ ಜವಾಬ್ದಾರಿ ಏನು ಅಲ್ಲ ಸರ್ ಮತ್ತೆ ಮೇಡಮ್ ನಿಮ್ಮ ಹತ್ರ ಕಳ್ಸಿಕೊಟ್ಟಿದ್ದಾರೆ ಕಳ್ಸಿದ್ರೆ ನಾವು ಮಾಡ್ತೀವಿ, ಹೋಗಿ ಲೆಟರ್ ಬರ್ತೀನಿ, ಆಯ್ತು. ಅಲ್ಲ ಸರ್ ಮೆಲ್ಗೆ ಮಾತಾಡಿ ಅಯ್ಯೋ ಇಲ್ಲ ಸರ್, ನೀವು ಅಷ್ಟು ಅದಕ್ಕೆ ಕೋಪ ನೀವು- ಮಾಡ್ಕೊಂಡು ಇಲ್ಲಿ ಕೇಳಿ ಸರ್ ನಗಿದ್ರು ಹೇಳಿದ್ರು ಮಾಡೋದಿಲ್ಲ, ನೀವು ಹಾಕೊಂಡು ಸರ್ ನಾವೇ ನೀವು ಇಲ್ಲಿ ಕೇಳಿ who are ಸರ್ you first? ನಿಮಿಷ. ನೀವು ಯಾರು? ಅಲ್ಲಲ್ಲ ಸರ್ ನಾನೊಬ್ಬ ಟ್ಯಾಕ್ಸ್ ಪೇಯರ್ ನೀವು ಯಾರು? ಟ್ಯಾಕ್ಸ್ ಪೇಯರ್ ನಾನು ಆಮೇಲೆ ವಿಚಾರ ಅಲ್ಲ ನೀವು ಇದು ಕೂಗಾಡಬೇಡಿ, ಕೂಗಾಡ ಅವಶ್ಯಕತೆ ಇಲ್ಲ ಇಲ್ಲಿ ಬ್ರದರ್, ಏನಣ್ಣ ಅಲ್ಲಲ್ಲ ನೀವು ಇದೇ ಅಣ್ಣ ವಿಷಯ ಅಯ್ಯೋ ಇದೆಯಾ? ಸರ್ ನಾವು ಪ್ರತಿದಿನ ಇದೇ ಕತೆ ಏ, ನಿಮ್ ವಿಷಯ ಇದೆಯಪ್ಪ, ಅದೇನಪ್ಪ? ಯಾಕೆ ರೈಸ್ ಆಗ್ತಾ ಇದ್ದೀರಾ ಮತ್ತೆ ನಾನು ಯಾಕೆ ಅವ್ರಿಗೆ ನಕ್ಕೊಂಡು ಹೇಳ್ತಾ ಸಮಸ್ಯೆ ಇದ್ದೀನಿ, ಅಲ್ಲ ನಾನೇನ್ ಮಾಡ್ತೇನೆ ನಿಮ್ದು ಇದೆಯಾ? ನಾನು ಇರೋದೇ ಹಂಗೆ ಒರಿಜಿನಲ್ ಅಲ್ಲ ಬಿಡಿ, ನಿಮ್ಗೆ ಅಲ್ಲ ಏನ್ ನೀವು ಕೇಳಲ್ಲ, ಕೂಗಾಡ ನಿಮ್ ಅವಶ್ಯಕತೆ ಕೆಲ್ಸ ಇಲ್ಲ ಇದೆಯಾ? ನನ್ನ ಕೆಲಸನೇ ಇವ್ರು? ನನ್ನ ಕೆಲಸನೇ ಅದು ನಿಮ್ ಕೆಲಸ ಅಲ್ಲ. ನನ್ನ ಕೆಲಸನೇ ಅದು ಸರ್ ನ್ಯಾಯ ಕೇಳಕ್ ಯಾರಾದ್ರೇನಂತೆ ಏ, ಮತ್ತೆ ಅದೇ ಹೇಳ್ತೀರಾ? ನ್ಯಾಯ ಕೇಳಕ್ ಯಾರಾದ್ರೇನಂತೆ ಏನಪ್ಪ? ಕೂಗಾಡ ಅವಶ್ಯಕ ಇರೋಣ ಒಂದ್ ನಿಮಿಷ ಇರೋಣ ಒಂದ್ ನಿಮಿಷ ಇರೋಣ ದಿನ ಸಾವಿರ ಜನ ಕೆಲಸ ನನ್ನ ಕೆಲಸ ಹೌದು ಕೊಡಿ, ನಿಮ್ ಐ ಹ್ಯಾವ್ ದ ಕೈಯಲ್ಲಿ ಕನ್ಸರ್ನ್ ಕೊಡಿ. ಸರ್ ಫೋನ್ ಮಾಡ್ತೀನಿ, ಡಿ ಸಿ ಕೊಡಿ, ಮೇಡಮ್ ಕೊಡಿ. ಹತ್ರ ಮಾತಾಡ್ಕೊಂಡ್ ಬಂದಿದ್ದೀವಿ ಅವರೇ ಮಾತಾಡಿದ್ದಾರೆ ಹೇಳು, ಅವ್ರಿಗೆ ಅವ್ರಿಗಿಂತ ದೊಡ್ಡವರಾ ಡಿ ಸಿ ಮೇಡಮ್ ಅವ್ರಿಗಿಂತ ದೊಡ್ಡವರಾ ಇವ್ರಿಗೆ ಹೇಳ್ತಾ ಅಲ್ಲ ಇದ್ದೀನಿ. ಮತ್ ನಾನೇನ್ ಕೇಳ್ತಿದ್ದೀನಿ ನೀವ್ ಕೇಳ್ಬೇಕು, ನೀವು ನೀವು ಅಲ್ಲ ಕೇಳೋದು. ನೀವು ಸರ್ You need not ask me. ಮೆಲ್ಗೆ ಮಾತಾಡಿ ಸರ್ ನಾನು ನ್ಯಾಯ ಅವ್ರಿಗೆ ಕೇಳಕ್ ಹೇಳ್ತೀನಿ. ಎಲ್ಲರಿಗೂ ರೈಟ್ಸ್ ಇದೆ ಅವರೇ ನಿಮ್ಗೆ ಕೇಳ್ಬೇಕು ನ್ಯಾಯ ಅಂತಿಲ್ಲ ಅವಶ್ಯಕತೆ ಇಲ್ಲಪ್ಪ, ಮತ್ತೆ ಇವ್ರಿಗೆ ಹೇಳ್ತೀನಿ. ನಾನ್ ಕೇಳೋದು ರೈತರಿಗೆ ರಿಜಿಸ್ಟ್ರೇಷನ್ ದುಡ್ಡನ್ನ ನಾನು ಪಾವತಿ ಮಾಡಿ ಕೊಡೋದೇ ಅಂತಂದ್ರೆ ಇಲ್ವಲ್ಲ, ಅದಕ್ಕೆ ನಾನು ಹೇಳ್ತಾ ಮೆಲ್ಗೆ ಇರೋದು. ಹೇಳಿ ಸರ್ ಮೆಲ್ಗೆ ಹೇಳ್ಬೋದು ಅದನ್ನ ನೀವು ಹೇಳ್ತಾ ಇದ್ದೀರಿ, ಅರ್ಥ ಆಯ್ತಾ ಇವ್ರು ಮೆಲ್ಗೆ ಹೇಳ್ಬೋದು ನಮ್ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಯು ಟೇಕಿಂಗ್ ಸ್ಯಾಲ್ರಿ ನಾನು ಒಬ್ಬ ಅರ್ಥ ಆಯ್ತಾ ಟೇಕಿಂಗ್ ದ ಸ್ಯಾಲ್ರಿ ಫ್ರಮ್ ಅವರ್ ಟ್ಯಾಕ್ಸ್ ಮನಿ ಅರ್ಥ ಆಯ್ತಾ ಎಲ್ಲ ನಮ್ಮಿಂದ ಸರ್ ನೀವು ಇಲ್ಲ ಸರ್, ನೀವಿಲ್ಲ ನಾನು ಇರ್ತೀನಿ ನಾವಿಲ್ಲ ನೀವಿರಲ್ಲ ಅರ್ಥ ಮಾಡ್ಕೊಳ್ಳಿ ನಾವಿಲ್ಲ ನೀವಿರಲ್ಲ ನಮ್ಮಿಂದ ನೀವು ಯು ಡೋಂಟ್ ರೈಸ್ ದ ವಾಯ್ಸ್ ಏನೋ ಮಾಡ್ತೀರಪ್ಪ. ಅಲ್ಲ ನೋಡಿ ಸರ್ ಇದೆಲ್ಲ ಮಾತಾಡ್ತೀರಿ, ಅವಶ್ಯಕತೆ ಇದೆಯಾ ಅದು? ಇಲ್ದಿರೋದೇನು ಮಾತಾಡ್ತಿಲ್ಲ ಇವರು ಭಿಕ್ಷೆ ಕೇಳಕ್ಕೆ ಇವ್ರು ಯಾಕೆ ಲೆಟರ್ ಬರೀಬೇಕು
ಇವ್ರು ಯಾಕೆ ಲೆಟರ್ ಬರೀಬೇಕು ಇಂಜಿನಿಯರ್ಗೆ? ಮಾಡ್ಕೊಳ್ಳಿ. ಅಲ್ಲಣ್ಣ, ನೀವು ಏಕಾಏಕಿ ರೈಸ್ ಆಗ್ಬಿಟ್ರೆ ನೀವು ದೊಡ್ಡವ್ರು ನಮಗಿಂತ ಜ್ಞಾನವಂತರು. ಮತ್ತೆ ಅವು ಮಾಡಕ್ ಹೋಗ್ಬಾರ್ದು. ನೀನ್ ಯಾಕೆ ಕೇಳಕ್ ಬಂದೆ ಅಂದ್ರೆ ಅವು ಕೇಳಬಾರ್ದು. ನ್ಯಾಯ ಕೇಳಕ್ ಯಾವನಾರು ಬರ್ತಾನೆ, ಭಿಕ್ಷುಕ ಕೂಡ ಬರ್ತಾನೆ ತಮ್ಮ ಆಫೀಸ್ಗೆ. ಕೂಗಾಡಿದ್ರೆ ಮತ್ತೆ ನೀವು ನಿಮ್ ದಟ್ ಇಸ್ ವಾಟ್ ಸರ್. ಅದು ಅಲ್ಲ, ಅದು ನಮ್ ರೈಟ್ಸ್. ಅದು ಕೂತ್ಕೊಳ್ಳೋದು ನೀವು ಹೇಳಿಲ್ಲ ಅಂದ್ರೆ ನಾನು ಕೂತ್ಕೋತೀನಿ. ಅಲ್ಲಲ್ಲ, ಅದು ನೀವು ಗೌರವ ಕೊಡ್ಬೇಕಾದ್ರೆ ನಿಮ್ ಕರ್ತವ್ಯ, ಇಟ್ಸ್ ಯುವರ್ ಡ್ಯೂಟಿ. ಅದನ್ನೇನ್ ದೊಡ್ಡ ಅದನ್ನೇ ಸರ್ ಸಾಬ್ರೆ ಕೇಳಿ. ನಿಮ್ದು ಸ್ಮೈಲಿಂಗ್ ಫೇಸ್ ಇರ್ಬೋದು ಪಾಪ, ನಿಮ್ಗೆ ತುಂಬಾ ಜನ ಇಷ್ಟಪಡ್ತಾರೆ. ನಮ್ದು ಸ್ಮೈಲಿಂಗ್ ಫೇಸ್ ಇಲ್ಲ. ನಮ್ದು ನಾವು ಗೌಡ್ರೇನೆ, ನಾವು ರಾಗಿ ಮತ್ ಇಲ್ಲಿ ಕೇಳಿ. ಸುಮ್ನೆ ಅನವಶ್ಯಕ ಮಾತಾಡಬೇಡಿ ಸರ್. ಗೌರವ ಕೊಟ್ಟು ನೀವು ವಾಯ್ಸ್ ರೈಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅಲ್ಲ, ಇವ್ರು ಏನ್ ಕೇಳ್ತಾವ್ರೆ, ರಿಜಿಸ್ಟ್ರೇಷನ್ ಫೀಸ್ ನಾವು ಬರ್ಸ್ಬೇಕು. ಅಲ್ಲಲ್ಲ, ನನ್ ಕನ್ಸರ್ನೆ ಯಾರಾದ್ರೂ ನ್ಯಾಯ ಕೇಳ್ಕೊಂಡ್ ನನ್ ಕನ್ಸರ್ನ್. ಅದು ನನ್ ಕನ್ಸರ್ನ್. ನೀವ್ ಅದ್ ಕೇಳಂಗಿಲ್ಲ. ಯಾರು ಬಂದ್ರು ಯು ಶುಡ್ ಆನ್ಸರ್ ಸರ್. ಇದು ಬನ್ನಿ ಸರ್, ಕುತ್ಕೊಳ್ಳಿ ಒಂದು ನಿಮಿಷ, ಕುತ್ಕೊಳ್ಳಿ. ಅಯ್ಯೋ, ದಿನ ಬೆಳಗ್ಗೆ ಅಂದ್ರೆ ಇವೇ ಆಯ್ತು, ಕುತ್ಕೊಳ್ರಿ. ಅಲ್ಲ ಸರ್, ಇಂಜಿನಿಯರ್ಗಳ ಹತ್ರ ಅವರೇ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ ಅಂದ್ರೆ ಇವ್ರು ಯಾಕೆ ಭಿಕ್ಷೆ ಕೊಡಬೇಕು ರೈತರು ಪಾಪ? ಅಲ್ಲ ಸರಿ, ಅಷ್ಟು ಹೇಳಿ ಓಕೆ ಸರ್, ತೊಂದರೆ ಇಲ್ಲ. ಹೂ ಆರ್ ಯು ಅಂತ ಅಂದ್ರೆ ನೀವು ಏನು ಉತ್ತರ ಕೊಡ್ಬೇಕು ನಿಮಗೆ ಸರ್? ಎಲ್ಲ ಸರ್ ಒಬ್ಬ ಸರ್ ಮತ್ತೆ ನಾನು ರೈತರ ಮಗ. ಯಾರು ಸರ್? ರೈತರ ಮಗ. ರೈತರ ಮಗ ಅಲ್ಲ, ರೈತರ ಮಗ ಒಳ್ಳೇದು. ಕೂಲಿ ಮಾಡ್ಕೊಳ್ಳೋರು. ಆಯ್ತು ಸರ್, ಆಯ್ತು. ಯಾರು ಇಲ್ಲಿ ನೋಡಿ ಸರ್? ಸುಮ್ಮನೆ ಅನವಶ್ಯಕ ಸರ್. ನಾವು ರೈತರ ಮಗನೇ, ರೈತರ ಮಗ ಸರ್. ನೀವು ಸರ್, ನಿಮ್ಮ ಹತ್ರ ಏನಕ್ಕೆ ಬರ್ತೀವಿ ಹೇಳಿ? ನಿಮ್ಮ ಹತ್ರ ಏನಕ್ಕೆ ಬರ್ತೀವಿ ಹೇಳಿ? ಏನಕ್ಕೆ ಬರ್ತೀವಿ ಹೇಳಿ? ನಿಮ್ಮ ಹತ್ರ ಯಾಕೆ ಬರ್ತೀವಿ ಅಂದ್ರೆ ಕೂತ್ಕೊಂಡು ಮಾತಾಡ್ಬೇಕು ನಂಗಂತ. ನೀವು ನಾನ್ ಇಂಜಿನಿಯರ್ ಯಾಕೋ ಅದು ಹೋದ್ರೆ ಕೇಳ್ಕೋಬೇಕು. ಅದು ನಮ್ಮ ಕನ್ಸರ್ನ್ ಬರ್ಲಿಲ್ಲ ಅಂದ್ಮೇಲೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳ್ತಿಲ್ಲ, ಇದನ್ನ ಲೆಟರ್ ಹಾಕಿ ಬಂದು ಸರ್. ಅದನ್ನೇ ಹಿಂಗೆ ಹೇಳಿದ್ರೆ ಎಲ್ಲರೂ ಕೇಳ್ಕೊತಾರೆ ಸರ್. ಇಲ್ಲ ಸರ್, ನೀವು ಹಂಗೆ ಕೇಳಿಲ್ಲ. ನೀವು ರೈಸ್ ಆಗದೆ ನಾವು ರೈಸ್ ಆಗಲ್ಲ ಸರ್. ಅಲ್ಲ ಸರ್, ನನ್ನ ಕನ್ಸರ್ನ್ ಇಷ್ಟೇ. ಇಂಜಿನಿಯರ್ ಪೇ ಮಾಡ್ತಾನೆ. ಈಗ ನಾನು ಹುಡುಕಿ ಬಂದಿದ್ದೀನಿ ಅಂದ್ರೆ ಇವ್ರಿಗೆ ಒಳ್ಳೆ ಬುದ್ಧಿಗೆ ಸರ್. ಅಂದ್ರೆ ಅಷ್ಟು ಜನಪರ ಕೆಲಸ ಮಾಡೋಂಥವ್ರು ಸರ್. ಅದು ಬಸ್ ರಿಪೋರ್ಟರ್ ಸರ್. ಸರ್ ಒಳ್ಳೇದು ಸರ್, ಅದ್ರ ಬಗ್ಗೆ ನಮಗೂ ಖುಷಿ ಇದೆ. ಮಾತಾಡಿ ಸರ್ ನೀಟಾಗಿ. ಇವ್ರು ಗಾಡಿ ಹೇಳಿದ್ದು ಒಬ್ರಿಗೆ ಹಾಕ್ಬೋದಾಗ ಕೂಡ ಅಳತೆ ಮಾಡಿರ್ಲಿಲ್ಲ. ಪೂರ್ತಿ ಮನೆಗಳದೆಲ್ಲ ಅಳತೆ ಮಾಡಿಸಿ, ಸ್ಕೂಲ್ದೆಲ್ಲ ಅಳತೆ ಮಾಡಿ ತಹಸೀಲ್ದಾರ್ ಮಾಡ್ಕೊಟ್ಟಿದ್ದೀವಿ. 70 ವರ್ಷ ಸರ್ ನಾವು ಇದೀವಿ, ನಮ್ಮಲ್ಲಿ 70 ವರ್ಷ ಸರ್. ವಿಷಯ ನಂದಿಷ್ಟೇ ಜಮೀನು ಇವ್ರದ್ದು ಸರ್, ವಶಪಡಿಸ್ಕೊಂಡಿರೋದು. ಅಣ್ಣ, ಜಮೀನು ಇವ್ರದ್ದು, ವಶಪಡಿಸ್ಕೊಂಡಿರೋದು ಇವ್ರದ್ದು. ತಿರ್ಗಾ ಇವ್ರು ಯಾಕೆ ಲೆಟರ್ ಬರೀಬೇಕು? ನಾವು ರಿಜಿಸ್ಟರ್ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ ಸರ್? ಅಣ್ಣ, ನನಗೇನೋ ಒಂದ್ ಸ್ವಲ್ಪ ವಿದ್ಯಾಪತಿ ಗೊತ್ತು, ಬಂದೆ. ಅವ್ರು ಎಲ್ಲರೂ ಹಂಗೆ ಇರ್ಬೇಕಲ್ಲ, ಅದಕ್ಕೆ ಕಲಿತಿದ್ದಾರೆ ಪಾಪ. ಅದನ್ನೇ ಹಂಗೆ ಹೇಳ್ಬಾರ್ದು ನೀವು. ರೈತರು ಬಂದು ನಾನು ಹಂಗೆ ಲೆಟರ್ ಮಾಡಿಸ್ತೀನಿ. ಅಲ್ಲ ಸರ್, ಈಗ ನಾನು ಸರ್ ಜನರಲಿ ಕೇಳ್ತಿರೋದು ಸರ್, ಜನರಲಿ ಕೇಳ್ತಿರೋದು ಅವಶ್ಯಕತೆ ಇದೆಯಾ? ಇವ್ರ ಲೆಟರ್ ಕೊಡೋ ಅವಶ್ಯಕತೆ ಇದೆಯಾ? ನಾನು ರಿಜಿಸ್ಟರ್ಡ್ ಅಡ್ವೊಕೇಟ್. ಇರ್ಲಿ ಸರ್, ಆಯ್ತು ಸರ್, ಇರ್ಲಿ ಬಿಡಿ ಸರ್. ನಾನು ಈಗ ರಿಟೈರ್ಡ್ ಆಗ್ತಿದ್ದೀನಿ. ನೋಡಿ, ನಾನು ರಿಜಿಸ್ಟರ್ ಮಾಡ್ಕೊಂಡು ಡೆಲ್ಲಿಯಲ್ಲಿ ಇದ್ದೀನಿ. ಸರ್ ಆಯ್ತು ಮಾಡಿ ಸರ್, ಒಳ್ಳೆ ಕೆಲಸ ಮಾಡಕ್ ನಮ್ಗೆ ಯಾವ್ದು ಸಪೋರ್ಟ್, ಯಾವತ್ತು ಸಪೋರ್ಟ್ ಇದೆ. ನಾವೇನು ಹೇಳಿಲ್ಲ, ನಾವೇನು ಹೇಳಿಲ್ಲ. ಬೇಜಾರಾಗಿದ್ದು ನನಗೆ ಇಷ್ಟೇ. ನೀವು ಲೆಟ್ರ್ ಬರ್ಕೊಡ್ಬೇಕು ಅಂದ್ರಲ್ಲ ಸರ್. ಒಳ್ಳೇದು ಮಾಡಿ, ಒಳ್ಳೇದಾಗ್ಲಿ ನಿಮ್ಗೆ, ಒಳ್ಳೇದಾಗ್ಲಿ. ಅವ್ರಿಗೆ ಆಲ್ರೆಡಿ ನೊಂದೋಗವ್ರೆ. ತಿರ್ಗಾ ಒಂದು ಲೆಟ್ರ್ ಬರ್ಕೊಡಿ ಅಂದ್ರೆ ಅವ್ರಿಗೆ ಭಾರಿ ದುಸ್ತರ. ಬೇಜಾರು ಯಾಕೆ ಸರ್ ಮಾಡ್ಕೋತೀರಾ? ಬೇಜಾರು ಯಾಕೆ ಮಾಡ್ಕೋತೀರಾ ಹೇಳಿ? 70 ಜನ ಸರ್, ಅಲ್ಲಿ 150 ಮಕ್ಳಿದೀವಿ ಸರ್. ಎಷ್ಟು ನಾವು 70 ಜನಕ್ಕೆ 70 ವರ್ಷದಿಂದ ಹೋರಾಟ ಮಾಡಿ ನಮ್ಮ ಅಪ್ಪ ನಮ್ಮ ಆಮೇಲೆ ಪಾಪ ಈಗೆಲ್ಲ ವಯಸ್ಸಾಗೋಗ್ಬಿಟ್ಟಿದ್ದು, ಕೆಲಸ ಸತ್ತೋಗ್ರೆ ಸರ್. 70 ಜನಕ್ಕೆ ಪಾಪ ಪುಣ್ಯಾತ್ಮ ಹಕ್ಕುಪತ್ರ ಕೊಡ್ಸಿದ್ರು. ಇದುವರೆಗೂ ಒಂದೇ ಒಂದು ಸರ್ಕಾರಿ ಸೌಲಭ್ಯ ತಗೊಳಕಾಯ್ತಿದ್ದ ಮನೆ ಮಾಡಲಿ ಸರ್. ಅದ್ರ ಸರ್ ಅವ್ರು ಒಳ್ಳೆ ಕೆಲಸ ಮಾಡಂತಾರ ಸರ್. ತುಂಬಾನೇ ಪ್ರಾಬ್ಲಮ್ ಇತ್ತು ಗಾಡಿಯಲ್ಲಿ.
ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಸರ್ ಇಲ್ಲಿ ಕೇಳಿ ನಾವು ಖುಷಿ ಪಡ್ತೀವಿ ಅಂತ. ಇವ್ರ ಅವಧಿಲೇ ಎಲ್ಲ ಆಯ್ತು. ನನ್ನ ಅವಧಿಯಲ್ಲಿ ಮಾಡ್ಕೊಟ್ಟು ನಮಗೆ ಖುಷಿ ಇದೆ ಸರ್ ಮಾಡಿರೋದ್ರ ಬಗ್ಗೆ, ನಾವ್ಯಾಕೆ ಅದ್ರ ಬಗ್ಗೆ ಮಾತಾಡೋಣ? ವಿ ಹ್ಯಾವ್ ಗ್ರೇಟ್ ರಿಗಾರ್ಡ್ಸ್. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಕಾಶ್ಮೀರದಿಂದ ಬದುಕ್ತಿದ್ರೆ ಅದ್ರಲ್ಲ, ಅದಕ್ಕೆ ನಾನು ಅಲ್ಲ ನೀವು ಹೂ ಆರ್ ಯು ಅಂತ ನೀವು ಕೇಳೋದು ತುಂಬಾ ತಪ್ಪಾಗ್ತದೆ. ಕನ್ಸರ್ನಿಂದ ಸಾಕು ಬನ್ನಿ, ನೀವು ಸಾಕು ಬನ್ನಿ. ಇಲ್ಲ ಹೇಳ್ಬೇಕಾಯ್ತು, ನಮ್ಮ ಅಪ್ಪನೋ ಮಾವನೋ ಇನ್ನೊಂದು ಮತ್ತೆ ಏನು ಅಲ್ಲ ಸರ್ ಅವರು. ಏನೋ ಅಂತ ಹೇಳಿದ್ರೆ ನಾವು ಖುಷಿ ಸರ್ ನೀವು ನಂಬಲ್ಲ, ಡಿ ಸಿ ಆಫೀಸ್ ಹತ್ರ ಬಂದಾಗ ನನಗೆ ಸಿಕ್ಕಿದ್ರು. ಹೇಳ್ಬೇಕಾ? ಸಿಂಪಲ್ ಆಗಿ ಹೇಳ್ಬೇಕಾ? ನೀವು ಹೇಳಿ ಅದಕ್ಕೆ ಕಟ್ಟಿಸಿಲ್ಲ. ಮತ್ತೆ ಹೂ ಆರ್ ಯು ಅಂತ ನೀವು ಕೇಳಿದ್ರೆ ದಟ್ಸ್ ನಾಟ್ ಗ್ರೀವೆನ್ಸ್ ಅಂತ ನೀವು ಮಾತಾಡಿದ್ರೆ ಯುವರ್ ಓನ್ ಗ್ರೀವೆನ್ಸ್ ಇಟ್ ಇಸ್ ನಾಟ್. ಅಲ್ಲ, ಅದು ಆ ಕ್ವಶನ್ ನಾವೆಲ್ಲಿ ಕೇಳ್ಕೊಳಕ್ ಹೋಗಲ್ಲ. ಅದಕ್ಕೆ ಹೂ ಆರ್ ಯು ಅಂತ ಅದಕ್ಕೆ ಕೇಳಿಸ್ಕೊಂಡ್ರೆ ನಾವೇನು ಚಿಕ್ಕವರಾಗೋದಿಲ್ಲ, ಅಥವಾ ನಾನು ಹೇಳಿದ್ದಕ್ಕೆ ದೊಡ್ಡವನಾಗ್ಬಿಡ್ತೀನಿ ಅಂತ ನಾನು ಅಲ್ಲ. ಈಗ ಸರಿ ಸರ್, ಏನ್ ಮಾಡ್ಬೇಕು ಹೇಳಿ ಸರ್ ಅವ್ರಿಗೆ? ಕಳ್ಸೋಣ ಈಗ ಅವ್ರಿಗೆ. ಇಂಜಿನಿಯರ್ ಇದು 2 ತಿಂಗಳಿಂದ ಮೀಟಿಂಗ್ ಮಾಡಿಸಿ ಮೇಡಮ್ ಅಲ್ಲ, ಯಾವಾಗ ಆಗ್ಬೋದು ಅದು ಅಂತ. ಅದು ಬೇಗನೆ ಆಗಿದೆ. ಇದೇನು ರಿಜಿಸ್ಟರ್ ಆದ ತಕ್ಷಣ ಅಮೌಂಟ್ ಬಂದ್ಬಿಡುತ್ತೆ. ಇದೇನು ಪೆಂಡಿಂಗ್. ಓಕೆ, ಅದೇ ಎಷ್ಟು ದಿವಸ ಅಂದಾಜು ಅಂತ? ಅವರು ಬರ್ಸಕ್ಕೆ ಏನ್ ಮಾಡಿದ್ರು ನಾನು ಒಳಗೆ ಹೋಗಿಲ್ಲ, ನ್ಯೂಸ್ ಮಾಡಿದ್ದಿಲ್ಲ. ಅವರೇ ಕೇಳಿದ್ರು ನಮ್ಗೆ. ನಾನು ಮಾಡ್ಬೇಕು ಬರಲಿಲ್ಲ. ಫಂಡ್ಸ್ ರಿಲೀಸ್ ಮಾಡಿಲ್ಲ ಇನ್ನೂ. ಅವರೇ ಮಾಡಿದ್ರೆ ರಿಜಿಸ್ಟ್ರೇಷನ್ ಗೌರ್ಮೆಂಟ್ ಮತ್ತೆ ಬಜೆಟ್ ಆಗಿದೆ. ಇಲಾಖೆ ಸರ್ಕಾರನೇ ಇಲಾಖೆ ಕೊಟ್ಟಿಲ್ಲ. ಇಲಾಖೆ ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಅವರೇ ಆಕ್ಷನ್. ಅದ್ರೊಳಗೆ ಕೆಲವರಿಗೆ ಬೇಕು ಅಂದ್ರೆ ಮಾಡ್ಕೊಟ್ಬಿಟ್ಟಿದಾರಲ್ಲ ಧರಣಿಯವರೇ. ಅದನ್ನು ಮಾಡ್ಕೊ, ಅದಕ್ಕೆ ಅವರಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರೇನು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲ, ತಪ್ಪೇನ್ ಮಾಡ್ತಾರೆ ಅಧಿಕಾರಿಗಳು ಅಂದ್ರೆ ಮಧ್ಯದಲ್ಲಿ ಬಿಟ್ಟಿದ್ದಾರೆ, ಆ ಕಡೆ ಕೊಟ್ಟಿದ್ದಾರೆ, ಈ ಕಡೆ ಕೊಟ್ಟಿದ್ದಾರೆ. ನೀವು ರಿಜಿಸ್ಟರ್ ಮಾಡಿಸೋದಕ್ಕೆ ಮತ್ತೆ ಆಚೆ ತೆಗೆದು ಕೊಟ್ಟಿದ್ದಾರೆ, ನಮ್ಮನ್ನ ಬಿಟ್ಟಿದ್ದಾರೆ. ಅಲ್ಲ ಅದು ಔಟ್ ಆಫ್ ದಿ ಮೈ ನಾಲೆಜ್ ನಿಮಗೆ ಬರಲ್ಲ. ಆದ್ರೆ ನಾವು ನಿಮಗೆ ಮಾನವೀಯತೆ ಆಧಾರದ ಮೇಲೆ ಮಾತಾಡ್ತೀವಿ. ಬಿಟ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಇಂಥ ದಿನಾಂಕ ಬಂದ್ರಪ್ಪ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಅದೇ ಇಲ್ಲ, ಯಾಕೆ ಮಾಡೋದಿಲ್ಲ? ಅವನಾದ್ರೂ ನೀವು ಮಾಡಲೇಬೇಕು. ಹಂಗೆ ಅದಕ್ಕೆ ಹೇಳ್ತಾ ಇದ್ರು, ಲೆವೆಲ್ ಸ್ಕೆಚ್ ಮಾಡಿಸಿ ಅಂದ್ರೆ ನೀವು ದುಡ್ಡು ಕಟ್ಬಿಟ್ಟು ಮಾಡಿಸಿ ಅಂತ ನಮಗೆ ಹೇಳ್ತಾ ಇದ್ದಾರೆ ಅವರು. ಲೆವೆನ್ ಸ್ಕೆಚ್ ಮಾಡಿಸ್ಬಿಡಿ, ಬೆಸ್ಟ್ ಅದು. ಲೆವೆನ್ ಸ್ಕೆಚ್ ಮಾಡಿಸಿದ್ರೆ ಅದು ಸ್ಕಿಪ್ ಆಗೋಕ್ಕೆ ಬರೋದೇ ಇಲ್ಲ ಅವರು. ಯಾಕಂದ್ರೆ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ ಲೆವೆನ್ ಸ್ಕೆಚ್ಗೆ. ಅದ್ರೊಳಗಡೆ ಮಾಡಲೇಬೇಕು, ಅವರೇ ದುಡ್ಡು ಕಟ್ ಮಾಡಲೇಬೇಕು ಲೆವೆನ್ ಸ್ಕೆಚ್. ಆಯಿತಾ? ಲೆವೆನ್ ಸ್ಕೆಚ್ ಮಾಡಿಸಿದ್ರೆ ತಕ್ಕಾಯಿಸ್ತಿರ್ತಾರೆ ಅವರು ನಿಮಗೆ. ಲೆವೆನ್ ಸ್ಕೆಚ್ಗೆ ಎಷ್ಟು ದಿವಸ ಅಂತ ಟೈಮ್ ಇರುತ್ತೆ, ಅದ್ರೊಳಗಡೆ ಅವ್ರು ನೋಂದಣಿ ಮಾಡಲೇಬೇಕು. ಅವ್ರು ಹಂಗೆ ತಪ್ಪಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ಆಯಿತಾ? ಅದು ಅದೇ ಜಮೀನಲ್ಲಿ ಪೈಪ್ ಲೈನ್ ಹೋಗಿದೆ, ದೊಡ್ಡ ಲೈನ್ ಹೋಗಿದೆ. ಗೊತ್ತು ನನಗೆ. ಅವರು ದೊಡ್ಡ ಲೈನರು ಹಿಂಗೆ ಸತಾಯಿಸ್ತಾರೆ. ಅದು ಬಂದಿಲ್ವಾ ದೊಡ್ಡ ಲೈನ್? ಅದು ಸ್ವಲ್ಪ ಕೊಟ್ಟಿದ್ದಾರೆ. ಮಾವಿನ ಇದು ತೆಂಗಿನ ಗಿಡಕ್ಕೆ ಏನು ಮಾಡಿದ್ರೆ ಬರೀ 1000 ರೂಪಾಯಿ 900 ರೂಪಾಯಿ ಹಾಕಿದ್ದಾರೆ. ಅದೇ ಎಲ್ಲ ತೆಂಗಿಸಿ ಮಟ್ಟ ಇದು ಜಸಿ ನುಗ್ಗಕ್ಕೆ ಗೊತ್ತೈತೆ. ಸೊಸಿ ಲೆಕ್ಕ ಅದು ಅಂತ ಕೇಳ್ತಾರೆ ಅವ್ರು. ಇನ್ನು ಕೆಡಗಕ್ಕೆ ಏಜ್ ಬಂದಿಲ್ಲ ಹಾಕಿರ್ತಾರೆ, ಏಜ್ ಅಂತ. ಸರ್. ಅದು ಕೆಡಗಕ್ಕೆ ಬಂದಿಲ್ಲ. ಅದು ಕೆಡಗಕ್ಕೆ ಬಂದಾಗ ಅವ್ರನ್ನ ಆಟ ಆಡಿಸ್ತೀವಿ ನಾವು. ಡಿ ಸಿನೇ ಕರ್ಕೊಬೋಗಿ ಅಂತ ಕಳಿಸ್ತೀವಿ. ಇವಾಗ ಅವರೇ ಸ್ಪಾಟಿಗೆ ಬೇಡ, ತೋಟಗಾರಿಕೆ ಇಲಾಖೆ ತೋಟಗಾರಿಕೆನೇ ಸರ್. ಅವರೇ ತೋಟಗಾರಿಕೆನೇ ನಮಗೆ ರಿಕಾರ್ಡ್ ನೋಡ್ಕೋದ್ಮೇಲೆ ಅವ್ರಿಗೆ ರಿಕಾರ್ಡ್ 900 ರೂಪಾಯಿ ಬರ್ತಾರೆ ತೋಟಗಾರಿಕೆ ಇಲಾಖೆ ಬರ್ಕೊಡ್ತಾರೆ ನನಗೆ. ಸರ್. ಅದೇ 900 ರೂಪಾಯಿ ಬರ್ತಾರೆ ಸೊಸೆಯಲ್ಲೇ ಈ ಮಟ್ಟಕ್ಕೆ. ಇಲ್ಲ, ಇವ್ರಿಗೆ ಹೇಳಿ ಜಾಯಿನ್ ಇವರು ಡಿ ಡಿ ಇರ್ತಾರೆ, ಅವರು ಬರ್ತಾರೆ. ಅದನ್ನ ಇನ್ಸ್ಪೆಕ್ಟ್ ಮಾಡ್ಬೇಕು, ಬರ್ಬೇಕಾದ್ರೆ ನೀವು ಅವ್ರಿಗೆ ನಿಮ್ಗೆ ಸಮಾಧಾನ ಆಗಿಲ್ಲ ಅಂತ ಮರಕ್ಕೆ ಹಾಕೊಡ್ತಾರೆ. ಮರಗಳನ್ನಂತೂ ಬಿಡಲ್ಲ ಪಾಪ. ಅದಕ್ಕೆ ಹೇಳಿದ್ರು, ಅದಕ್ಕೆ ಈಗ ಮರ ಕಿತ್ತಿಲ್ಲ. ಮರ ಕಿಲ್ಲಕ್ಕೆ ಬರ್ಬೇಕಲ್ಲ. ಮರ ಅಂತೂ ತೆಗಿಯೋದಲ್ವಾ? ಮರ ತೆಗಿಯಕ್ಕೆ ಬಂದಾಗ ಪೈಪ್ ಲೈನ್ ಎಲ್ಲ ಆದ್ಮೇಲೆ ಕೊಟ್ಬಿಡ್ಬೇಕಲ್ಲ ಸರ್. ಸುಮ್ಮನೆ ರೈತರುಗಳಿಗೆ ರೈತರಿಗೆ ತೊಂದರೆ ಮಾಡಬಾರ್ದು. ಅದನ್ನು ನಮಗೆ ಅಕ್ರಮೆಂಟ್ ಕೊಡಿ ಆಯ್ತು ಎಲ್ಲ ಇಲಾಖೆಗಳು. ಸರಿಯಾದ ಬರೋದು ಅದೇ ಈಗ ಫಂಡ್ಸ್ ರಿಲೀಸ್ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಕೊಟ್ಟಿಲ್ವಲ್ಲ ಅವ್ರ ಇಲಾಖೆಗೆ, ನೀರಾವರಿ ಇಲಾಖೆಗೆ ಫಂಡ್ ಕೊಟ್ಟಿಲ್ಲ ಅವರು. ಸರಿ, ನೋಡಿ ಬಜೆಟ್ ಅಲ್ಲಿ ಚರ್ಚೆ ಆಗಿದೆ ಸರ್. ಬರ್ತೀವಿ ಸರ್. ರೈಟ್ ಸರ್, ಥ್ಯಾಂಕ್ ಯು.